ಬೆಂಗಳೂರು ಸೇರಿದಂತೆ ಹಲವೆಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆ ಸುರಿದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮೆಜೆಸ್ಟಿಕ್, ಮತ್ತಿಕೆರೆ, ಕೌರಮಂಗಲ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. ಇನ್ನು ನಾಳೆಯೂ ಕೂಡ ವರುಣನ ಆರ್ಭಟ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದು, ಈ ಮಳೆಗೆ ಒಬ್ಬ ವ್ಯಕ್ತಿ ಬಲಿಯಾಗಿದ್ದಾರೆ. ಲುಂಬಿನಿ ಗಾರ್ಡನ್ನಲ್ಲಿ ಮರಬಿದ್ದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಚಲಿಸ್ತಾ ಇದ್ದಂತಹ ಬೈಕ್ ಮೇಲೆ ಮರಬಿದ್ದ ಪರಿಣಾಮ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಲುಂಬಿನಿ ಗಾರ್ಡನ್ ಬಳಿ ಒಂದು ಘಟನೆ ನಡೆದಿದೆ. ಇನ್ನು ನಾಳೆಯೂ ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಹೇಳಿಕೆಯನ್ನು ಕೊಟ್ಟಿದೆ. ಲೋಕಸಭಾ ಚುನಾವಣೆಗೆ ವರುಣ ಅದ್ದೂರಿಯಾಗಿ ಸ್ವಾಗತವನ್ನ ಕೊಡಿದ್ದಾನೆ. ಬೆಂಗಳೂರಿನ ಹಲವೆಡೆ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಈಗಾಗಲೇ ಉತ್ತರ ಭಾರತವನ್ನ ತಲ್ಲಣಗೊಳಿಸಿದೆ ಬಿರುಗಾಳಿ ಸಹಿತ ಮಳೆ. ಒಂದಷ್ಟು ಜೀವಗಳನ್ನ ಬಲಿ ಕೂಡ ಪಡೆದುಕೊಂಡಿದೆ. ಬೆಂಗಳೂರಿನಲ್ಲೂ ಕೂಡ ಇವತ್ತು ಮಳೆಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಲುಂಬಿನಿ ಗಾರ್ಡನ್ ಬಳಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಅವರು ಚಲಿಸ್ತಾ ಇದ್ದಂತಹ ಬೈಕ್ನ ಮೇಲೆ ಮರ ಬಿದ್ದಿದೆ, ಪರಿಣಾಮ ಅವರು ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಧಾರಾಕಾರ ಮಳೆ ಆಗಿರೋದ್ರಿಂದ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಜನ ಏಕಾಏಕಿ ಮಳೆಗೆ ತತ್ತರಿಸಿ ಹೋಗಿದ್ದಾರೆ. ಇನ್ನು ಹವಾಮಾನ ಇಲಾಖೆ ಕೂಡ ಮಾಹಿತಿನ ಕೊಟ್ಟಿದೆ. ನಾಳೆ ಕೂಡ ಮಳೆ ಮುಂದುವರಿಯುತ್ತೆ. ಇನ್ನೂ 5 ದಿನಗಳ ಕಾಲ ಬೆಂಗಳೂರಿನಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದೆ. ಅಲ್ಲೇ ಅದೆರಡು ಆಯ್ತು ಗಾಡಿ ಅಲ್ಲ ಆಟೋ ಹೊರಡೆ ಹೋಗ್ಬಿಟ್ಟಿದೆ ಮೂರೇ ಕಡೆ ಎರಡು ಆಟೋ ಟೈಮ್ ಕಮ್ಮಿ ಆಯ್ತಪ್ಪ ಮಳೆ ಕಮ್ಮಿ ಆಯ್ತು. ಬೆಂಗಳೂರಿನ ಹಲವು ಕಡೆ ಬಿರುಗಾಳಿ ಸಹಿತ ಭಾರೀ ಮಳೆ ಬಂದಿದೆ. ಮಳೆ ಒಂದಷ್ಟು ಅವಾಂತರಕ್ಕೆ ಕೂಡ ಕಾರಣವಾಗಿದೆ. ಲುಂಬಿನಿ ಗಾರ್ಡನ್ ಬಳಿ ಮಳೆಗೆ ಮರವೊಂದು ಧರೆಗೆ ಉರುಳಿದೆ. ಪರಿಣಾಮ ಚಲಿಸ್ತಾ ಇದ್ದಂತಹ ಬೈಕ್ ಮೇಲೆ ಮರ ಬಿದ್ದ ಪರಿಣಾಮ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ವ್ಯಕ್ತಿ ಗಾಯಗೊಂಡಿದ್ದಾರೆ. ಲುಂಬಿನಿ ಗಾರ್ಡನ್ನಲ್ಲಿ ಒಂದು ಘಟನೆ ನಡೆದಿದೆ. ಇನ್ನು ಅನೇಕ ಕಡೆಗಳಲ್ಲಿ ಮಳೆ ಒಂದಷ್ಟು ಅವಾಂತರಗಳನ್ನು ತಂದೊಡ್ಡಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಗಳಲ್ಲೆಲ್ಲ ಕೂಡ ನೀರು ತುಂಬಿಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ವಾಹನ ಸವಾರರು ತಮ್ಮ ವಾಹನವನ್ನ ಚಲಾಯಿಸೋದಕ್ಕೆ ಪರದಾಡ್ತಾ ಇದ್ದಾರೆ. ನಿಲ್ಲಿಸಿದಂತಹ ವಾಹನಗಳು ಮುಳುಗಡೆಯಾಗಿದೆ. ಆ ಎಲ್ಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೀತಾ ಇದೆ. ನಾಳೆ ಬೆಂಗಳೂರಿನಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಹೀಗಿರುವಾಗಲೇ ವರುಣ ಒಂದಷ್ಟು ಅವಾಂತರಗಳನ್ನು ತಂದೊಡ್ಡಿದ್ದಾನೆ. ಇನ್ನು ನಾಳೆ ಚುನಾವಣೆ ಇರೋದ್ರಿಂದ ಒಂದಷ್ಟು ಜನ ತಮ್ಮ ಊರಿನತ್ತ ಮುಖ ಮಾಡುವವರಿದ್ರು ಸಂಜೆ. ಆದರೆ ಅಂಥವರಿಗೂ ಕೂಡ ಈ ವರುಣ ಒಂದಷ್ಟು ಕಿರಿಕಿರಿಯನ್ನ ಉಂಟು ಮಾಡಿದ್ದಾನೆ. ತೆರಳುವುದಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಇಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಹಲವು ಕಡೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ವಾಹನ ಸವಾರರು ಪರದಾಡಬೇಕಾಗತ್ತೆ. ದೃಶ್ಯದಲ್ಲೇ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ ವಾಹನ ಸವಾರರು. ನಿಲ್ಲಿಸಿದಂತಹ ವಾಹನಗಳು ಮುಳುಗಡೆಯಾಗಿದೆ. ಇನ್ನು ರಸ್ತೆ ತುಂಬೆಲ್ಲ ನೀರು ಆವರಿಸಿಕೊಂಡಿರೋದ್ರಿಂದ ಜನ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಮಳೆಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದಾರೆ.